ನಿಮ್ಮ ಮತ್ತೆ ಚೈತ್ರ ಅವರ ಕ್ವಾಟ್ಲೆ ಜೊತೆಗೆ ನೀವು ತಾಯ್ತ ಕಟ್ಟೋದಾಗಿರ್ಬೋದು, ಅವ್ರ ಚೀಟಿ ಬರೆಯುವಂತದ್ದಾಗಿರ್ಬೋದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಎಷ್ಟ್ ಜನಕ್ಕೆ ತಾಯ್ತ ಕಟ್ರಿ, ಅವ್ರ ಎಷ್ಟ್ ಜನಕ್ಕೆ ಚೀಟಿ ಬರೆದ್ರು ಅಂತ. ಅದೇ ಅದೇನೋ ಒಂದ್ ಸುಮ್ನೆ ಹೇಳ್ಬೇಕಲ್ಲ ಅಂತ ಫ್ಲೋಲ್ ಹೇಳಿದ್ದು. ಬಟ್ ಅದೇ ಅದು ತುಂಬಾನೇ ತೀರಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಬಿಟ್ಟಿದೆ ಆಚೆ. ಅಲ್ಲಿ ನಂದು ಆಕ್ಚುಲಿ ಏನಾಯ್ತು ಅಂದ್ರೆ ಸರ್, ಶೋ ಪ್ಯಾಟರ್ನ್ ಆದಾಗ ನನ್ಗೆ ಹಲವಾರು ಕನ್ಸುಗಳು ಕಟ್ಕೊಂಡು ನಾನು ಆ ಶೋಗೆ ಹೋಗಿದ್ದವನು. ಬಟ್ ಹೋಗಿದ್ ಫಸ್ಟ್ ವಾರನೇ ನನ್ನ ಕಳ್ಪೆ ಕಳಿಸ್ಬಿಡ್ತಾರೆ. ಸೊ ಅದೆಲ್ಲೋ ನಂಗೆ ತೀರಾ ಡಿಸ್ಟರ್ಬ್ ಮಾಡ್ತದ್ದು. ನಾನು ಅವತ್ತು ಡಿಸೈಡ್ ಮಾಡ್ದವನು, ನನಗೆ ಯಾರ್ಯಾರು ಕಳ್ಪೆ ಕೊಟ್ರೋ ಅವ್ರನ್ನೆಲ್ಲ ಆಚೆ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ. ಬಟ್ ಅದು ಹೇಳಿದ್ದಂಗೆ ಆಗೋಯ್ತದು. ಎಲ್ಲಾರನ್ನೂ ಆಚೆ ಕಳ್ಸೆ ನಾನು ಮಾಡಿದೆ. ಮೈಟ್ ಬಿ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಪರ್ಫಾರ್ಮೆನ್ಸ್ ಅಂಡ್ ಜನಕ್ಕೆ ನಾನು ಲಕಿಲಿ ಇಷ್ಟ ಆದೆ. ನಾನು ಇಷ್ಟ ಆಗಿದ್ದಕ್ಕೇನೆ ನನ್ನ ಆ ಮಟ್ಟಕ್ಕವರೆಗೂ ಕರ್ಕೊಂಡೋಗಿ ನಿಲ್ಸಿದ್ರೆ ಹೊರತು ಅದು ನಾನೇನೋ ಮಾಡ್ಬಿಟ್ಟೆ ಇಲ್ಲ ನಂದೇನೋ ಇದಾಗೋಯ್ತು ಅಂತಿಲ್ಲ. ನಮ್ ಜನಕ್ಕೆ ಹತ್ರ ಆದೆ. ಸೊ ಆ ವಿಷಯದಲ್ಲಿ ತುಂಬಾ ಖುಷಿ ಇದೆ ಸರ್. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಬೆಸ್ಟ್ ಕಂಟೆಸ್ಟೆಂಟ್ ಯಾರು? ತುಂಬಾ ಇರಿಟೇಟಿಂಗ್ ಕಂಟೆಸ್ಟೆಂಟ್ ಅಂದ್ರೆ ಯಾರಾಗಿದ್ರು ಅಂತ? ಸರ್ ಬೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ನನ್ನ ಪ್ರಕಾರ ಮಂಜು ಸರ್. ತುಂಬಾ ಚೆನ್ನಾಗಿ ಗೇಮ್ ಆಡೋನು. ಅಂದ್ರೆ ಎಲ್ಲಾ ವಿಷಯನೂ ನೀಟಾಗಿ ಕ್ರ್ಯಾಕ್ ಮಾಡಿ ಗೇಮ್ಗಳು ಆಡೋದು. ಇರಿಟೇಟಿವ್ನು ಅವನೇ. ಅಂದ್ರೆ ಒಂದು ಗೇಮ್ನ ಬೇರೆ ತರ ತಿರ್ಗ್ಸೋದಾಗ್ಲಿ ಇದು ಮಾಡೋದಾಗ್ಲಿ ಒಳ್ಳೆ ಪರ್ಫಾರ್ಮರು. ಇನ್ ದ ಸೇಮ್ ವೇ ಇರಿಟೇಟಿಂಗ್ ಪರ್ಫಾರ್ಮರು ಮಂಜುನೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.